ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮತ್ತಾವರ ನೇತೃತ್ವದಲ್ಲಿ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಸಮಿತಿಯನ್ನ ರಚನೆ ಮಾಡಿ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. जिंदाबाद 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 भारत माता की जय. भारत माता की जय. गौ माता की जय. गौ माता की जय. भगवान बलराम की जय. भारतीय किसान संघ जिंदाबाद 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 भारतीय किसान संघ जिंदाबाद 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 भारत माता की जय. ತಾಲೂಕು ಗೌರವಾಧ್ಯಕ್ಷರಾಗಿ ಅನಿಲ್ ಕಳವಾಸೆ, ಜಾಗರ ಹೋಬಳಿ ಅಧ್ಯಕ್ಷರಾಗಿ ಸಂದೀಪ್ ಹಾಗೂ ಇನ್ನಿತರ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಎಂದು ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮತ್ತಾವರ ತಿಳಿಸಿದರು. Farmers more than 50% in India, but ನಾವು ಯಾರು ಒಟ್ಟಿಗೆ ಸೇರಕ್ಕಾಗ್ತಿಲ್ಲ. 50% ಇದೀವಿ ರೈತರು ಅಂತ. ಎಂಗೇಜ್ ವಿತ್ ಫಾರ್ಮರ್ಸ್ ಅಂತಂದ್ರೆ ರೈತರು ಲೇಬರ್ಸ್ ಆಗಿರ್ಬೋದು, ರೈತರಾಗಿರ್ಬೋದು, ಎಲ್ಲರೂ ಸೇರಿ ಎಂಗೇಜ್ ಆಗಿರೋದು ಅಗ್ರಿಕಲ್ಚರ್ಗೆ. ಸೊ ಇದನ್ನ ನೋಡಿದಾಗ 50% ಇದ್ರೂ ಸಹ ನಾವು ಹೊಂದಾಣಿಕೆ ಮಾಡ್ಕೊಂಡು ಒಟ್ಟಿಗೆ ಹೋಗಕ್ ಆಗ್ತಾ ಇಲ್ಲ. ಕಾರಣ ಸಮ್ ಪೊಲಿಟಿಕ್ಸ್, ಸಮ್ ರಾಜಕೀಯ. ಸೊ ಅದ ಕಾರಣ ರೈತರು ಒಗ್ಗಟ್ಟಾಗ್ತಿಲ್ಲ, ರೈತರುಗಳ ಸಮಸ್ಯೆಗಳು ಬಗೆಹರಿತಿಲ್ಲ. ಇವತ್ತು ರೋಡಿಗೆ ಬಂದು ಕೂಡ್ತಾರೆ ಬೆಂಬಲ ಬೆಲೆ ಸಿಗ್ತಿಲ್ಲ ಅಂತ. ರೈತರ ಬಗ್ಗೆ ನಮ್ಮ ರಾಜಕೀಯ ಪಾರ್ಟಿಯವರು ಯಾರು ಗಮನ ಹರಿಸಲ್ಲ, ಬಿಕಾಸ್ ಆಫ್ ಸಮ್ ಪೊಲಿಟಿಕ್ಸ್, ಬೇರೆ ಇನ್ನೇನು ಇಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಭಾರತೀಯ ಕಿಸಾನ್ ಸಂಘ ಒನ್ ಆಫ್ ದ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್. ಅದೇ ರೀತಿ ಯಾವುದೇ ಒಂದು ರಾಜಕೀಯ ಪಾರ್ಟಿಯಲ್ಲಿ ಇನ್ವಾಲ್ವ್ಮೆಂಟ್ ಇರಲ್ಲ. ರೈತರಿಗೋಸ್ಕರ ಹಲವು ದಶಕಗಳಿಂದ ದುಡಿತಾ ಬಂದಿದೆ. ರೈತರಿಗೋಸ್ಕರನೇ ಅಂತ ದೇಶಾದ್ಯಂತ ಇರುವಂತಹ ಒಂದು ರೈತ ಪರ ದೊಡ್ಡ ಸಂಘಟನೆ ಅಂತ ನಾನು ಹೇಳ್ತೀನಿ. ನೂತನವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳು ಸಂಘಟನೆಯನ್ನ ತಳಮಟ್ಟದಿಂದ ಬಲಪಡಿಸುವುದರ ಜೊತೆಗೆ ನೊಂದವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ಎಂದು ತಿಳಿಸಿದರು. ಈ ದಿನ ಭಾರತೀಯ ಕಿಸಾನ್ ಸಂಘದ ತಾಲೂಕು ಒಂದು ಸಮಿತಿಯ ಒಂದು ರಚನೆ ಮಾಡಿರ್ತೀವಿ. ಅದರಲ್ಲಿ ತಾಲೂಕು ಅಧ್ಯಕ್ಷರು ಮತ್ತು ತಾಲೂಕು ಗೌರವಾಧ್ಯಕ್ಷರ ಒಂದು ನೇಮಕ ಈ ದಿನ ಆಗಿರ್ತದೆ. ಅದ್ರ ಜೊತೆಗೆ ಮತ್ತು ಜಾಗರ ಹೋಬಳಿಯ ಅಧ್ಯಕ್ಷರನ್ನು ಸಹ ನಾವು ಈ ದಿನ ನೇಮಕ ಮಾಡಿರ್ತೀವಿ. ಇದು ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿರ್ತದೆ. ಇದು ಚಿಕ್ಕಮಗಳೂರಿನ ಜಿಲ್ಲಾ ಪ್ರವಾಸಿ ಮಂದಿರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಗೌರವಾಧ್ಯಕ್ಷರಾಗಿ ಅನಿಲ್ ಅವರು, ಕಳವಾಸೆ ಅನಿಲ್ ಅವರು ಆಯ್ಕೆಯಾಗಿರ್ತಾರೆ. ಅದ್ರ ಜೊತೆಗೆ ಜಾಗರ ಹೋಬಳಿಯ ಅಧ್ಯಕ್ಷರಾಗಿ ಸಂದೀಪ್ ಅವರು ಆಯ್ಕೆಯಾಗಿರ್ತಾರೆ ಅಂತ ನಾನು ಹೇಳ್ತೀನಿ. ರಾಷ್ಟ್ರೀಯ ವಿಚಾರಧಾರೆಗಳನ್ನು ಮುಂದಿಟ್ಕೊಂಡು ರೈತರ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಪರಿಹಾರ ಕಂಡುಕೊಡುವಲ್ಲಿ ಭಾರತೀಯ ಕಿಸಾನ್ ಸಂಘ ಏನು ಯಶಸ್ವಿಯಾಗಿದೆ. ಇವತ್ತು ಚಿಕ್ಕಮಗಳೂರಿನಲ್ಲಿ ಮತ್ತೆ ಈ ಪುನರುತ್ಥಾನ, ಇದಕ್ಕೆ ಈ ಭಾರತೀಯ ಕಿಸಾನ್ ಸಂಘಕ್ಕೆ ಪುನರ್ಜೀವನ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ರಾಘು ಅವರ ನೇತೃತ್ವದಲ್ಲಿ ಇವತ್ತು ಮತ್ತೊಂದು ಸ್ಟೆಪ್ ಮುಂದೆ ಇಟ್ಟಿದ್ದೇವೆ. ಈಗಾಗಲೇ ಚಿಕ್ಕಮಗಳೂರು ತಾಲೂಕಿನ ಗೌರವಾಧ್ಯಕ್ಷರಾಗಿ ಅನಿಲ್ ಕುಮಾರ್ ಕಳವಾಸೆ ಅವರನ್ನು ನೇಮಕ ಮಾಡಿ ಮತ್ತು ಜಾಗರ ಹೋಬಳಿಯ ಅಧ್ಯಕ್ಷರಾಗಿ ಸಂದೀಪ್ ಅವರನ್ನು ನೇಮಕ ಮಾಡಿದ್ದೇವೆ. ಇದು ಜಿಲ್ಲೆಯ ಮನೆ ಮನೆಗಳಲ್ಲೂ ಹಬ್ಬುತ್ತೆ. ಇದೊಂದು ಘನಾತ್ಮಕ ಸಂಘಟನೆ ಆಗಿದೆ. ಧನಾತ್ಮಕವಾಗಿ ಯಾರೂ ಇಲ್ಲ. ಇಲ್ಲೆಲ್ಲ ನಾವು ಸ್ವಯಂ ಪ್ರೇರಿತವಾಗಿ ಬಂದಿದ್ದೇವೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಕಾರ ನೀಡಬೇಕು ಮತ್ತು ನಾವು ರೈತರ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾರತೀಯ ಕಿಸಾನ್ ಸಂಘ ಸಕ್ರಿಯವಾಗಿರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಓಕೆ, ಈಗ ಒಬ್ಬ ಟೀಚರ್ ಬೇರೆ ಸಂಘಟನೆಗೆಲ್ಲ ಹೋಗ್ಬೇಕಾದ್ರೆ ಏನೋ ಅಂತ ಹೇಳಿದ್ರೆ ಏನಿದೆಯೋ ಏನಿರುತ್ತೋ ಏನಿರಲ್ಲೋ ಅಂತ ಗೊತ್ತಾಗೋದು. ಬಟ್ ರೈತ ಸಂಘಟನೆಗೆ ಹೋಗ್ಬೇಕಾದ್ರೆ ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ, ಯಾಕೆಂದ್ರೆ ನಾನೊಬ್ಬ ರೈತನ ಮಗ. ಸೊ ಹಾಗಾಗಿ ಈ ಸಂಘಟನೆಗಳಿಗೆ ತುಂಬಾ ಧನ್ಯವಾದಗಳು. ಮತ್ತೆ ರಾಘು ಮತ್ತೆ ಪೂರ್ಣೇಶ್ವರಣ್ಣ ಮತ್ತೆ ಎಲ್ಲ ನನ್ನ ಫ್ರೆಂಡ್ಸಿಗೂ ಥ್ಯಾಂಕ್ಸ್. ಜಿಲ್ಲಾ ಸಂಚಾಲಕರಾದ ಸಾಗರ್ ಶ್ರೀನಿವಾಸ್ ಗೌಡ, ಕಾರ್ಯದರ್ಶಿ ಪೂರ್ಣೇಶ್, ತಾಲೂಕು ಸಮಿತಿ ಸ್ವಾಗತ್, ಜಿಲ್ಲಾ ಯುವ ಪ್ರಮುಖ್ ಧನುಷ್, ದರ್ಶನ್, ಪ್ರಮೋದ್, ಅವಿನ್, ಉದಯ್, ಮುರುಗೇಶ್ ಉಪಸ್ಥಿತರಿದ್ದರು.